ಕಗ್ಗದ ವಾಚನ. ಮಡಕೆಯನು ಬಡಿದು ಹೊನ್ಕೊಡವ ತೋರುವ ಸಖನೇ, ಪಡೆದಿಹೆಯ ರಹದಾರಿಯನು ಹೊನ್ನಗಣಿಗೆ. ಒಡಲಿಗೊಗ್ಗಿದ ನೀರ ಚೆಲ್ಲಿದೊಡದೆಂಪಾಲ, ಕುಡಿವ ಸಂತಸ ಕೆಣೆಯೇ ಮಂಕುತಿಮ್ಮ. ಕುಡಿವ ಸಂತಸ ಕೆಣೆಯೇ ಮಂಕುತಿಮ್ಮ. ಕುಡಿವ ಸಂತಸ ಕೆಣೆಯೇ ಮಂಕುತಿಮ್ಮ. ಮಣ್ಣಿನಲ್ಲಿ ಮಾಡಿರುವ ಮಡಕೆಯನ್ನು ಒಡೆದು ಹಾಕಿ ಅವನಿಗೆ ಚಿನ್ನದ ಕೊಡವನ್ನು ಕೊಡಿಸುವೆನೆಂದು ಜಂಭ ಕೊಚ್ಚಿಕೊಳ್ಳುತ್ತಿರುವ ಸ್ನೇಹಿತನೇ, ನಿನಗೆ ಚಿನ್ನದ ಗಣಿಗೆ ರಹದಾರಿಯನ್ನು ಯಾರಾದರೂ ಕೊಟ್ಟಿರುವರೋ ಹೇಗೆ? ಒಬ್ಬ ಮನುಷ್ಯನ ಪ್ರಕೃತಿಗೆ ನೀರು ಸಾಕಾಗಿರುವಾಗ ಅದನ್ನು ಚೆಲ್ಲಿಬಿಟ್ಟು ಹಾಲನ್ನು ಕುಡಿ ಎಂದು ಹೇಳಿದರೆ ಹಾಲು ಕುಡಿದ ಸಂತೋಷ ಅವನಿಗೆ ಸಿಗುವುದೇನು? ಅವರವರಿಗೆ ಒಗ್ಗಿದ ಕೆಲಸವನ್ನು ಮಾಡಲು ಬಿಡು, ಅದರಲ್ಲಿ ತಲೆ ತೂರಿಸಬೇಡ. ಇದು ಈ ಕಗ್ಗದ ಅರ್ಥ. ಹಾಗೆ ಇದರ ಅರ್ಥವನ್ನು ಸ್ವಲ್ಪ ಆಳಕ್ಕೆ ಇಳಿದು ವಿಚಾರ ಮಾಡಿದಾಗ, ಕುಂಬಾರ ಮಡಿಕೆಯನ್ನು ಮಣ್ಣಿನಿಂದ ಮಾಡ್ತಾನೆ. ಆತ ಮಾಡಿದ ಆ ಕೊಡವನ್ನು ಅಹಂಕಾರದಿಂದ ನಾವು ಒಡೆದು ಹಾಕಿ ನಿನಗೆ ಬಂಗಾರದ ಮಡಿಕೆಯನ್ನೇ ಕೊಡಿಸುತ್ತೇನೆ ಅಂತ ಹೇಳಿದಾಗ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಈ ಮಡಕೆಯಂತಹ ದೊಡ್ಡ ವಸ್ತುವನ್ನು ಬಂಗಾರದಿಂದ ಮಾಡಿ ಕೊಡಬೇಕೆಂದಾಗ ಇವನಿಗೆ ಗಣಿಗೆ ದಾರಿ ಗೊತ್ತಿರಬೇಕು. ಯಾಕೆಂದರೆ ಸ್ವಲ್ಪ ಸ್ವಲ್ಪ ಬಂಗಾರ ಸಾಕಾಗಲಿಕ್ಕಿಲ್ಲ ಮಡಿಕೆಯನ್ನು ಮಾಡಲಿಕ್ಕೆ. ಹಾಗಾಗಿ ನನ್ನ ಮಡಿಕೆಯನ್ನು ಒಡೆದಂಥ ಈತನಿಗೆ ಬಂಗಾರದ ಮಡಿಕೆಯನ್ನು ಮಾಡಲು ಚಿನ್ನದ ಗಣಿಗೆ ರಹದಾರಿಯೇ ಗೊತ್ತಿರುವುದೇ ಎನ್ನುವಂಥ ಪ್ರಶ್ನೆ ಆತನಲ್ಲಿ ಉದ್ಭವವಾಗ್ತದೆ. ಹಾಗೆ ಒಬ್ಬ ಮನುಷ್ಯನಿಗೆ ಬಾಯಾರಿಕೆಯಾದಾಗ ಕುಡಿಯಲು ನೀರು ಬೇಕಾಗಿರುತ್ತದೆ. ಆ ನೀರನ್ನು ಕೊಡದೆ ಅವನ ಬಳಿ ಇರುವಂಥ ನೀರನ್ನು ಕೂಡ ಚೆಲ್ಲಿ ಆತನಿಗೆ ನೀನು ಹಾಲನ್ನು ಕುಡಿ ಎಂದು ಒತ್ತಾಯ ಮಾಡಿದರೆ ಅವನಿಗೆ ನೀರು ಕುಡಿದ ಸಮಾಧಾನ ಉಂಟಾಗಲಿಕ್ಕೆ ಸಾಧ್ಯವಿದೆಯೇ? ಖಂಡಿತ ಸಾಧ್ಯವಿಲ್ಲ. ಆತನಿಗೆ ಬೇಕಾದಂಥ ನೀರನ್ನು ಕೊಟ್ಟಾಗ ಮಾತ್ರ ಅದನ್ನು ಕುಡಿದು ಆತನ ಬಾಯಾರಿಕೆ ನೀಗಬಹುದು. ಹಾಗಾಗಿ ಆ ವ್ಯಕ್ತಿಗೆ ಬೇಕಾದಂತಹ ವಸ್ತುವನ್ನು ಒದಗಿಸಿದರೆ ಮಾತ್ರ ಅವನಿಗೆ ಅದನ್ನು ಪಡೆದ ಸಂತೋಷ ಉಂಟಾಗ್ತದೆ. ಅದೇ ರೀತಿ ಯಾರ್ಯಾರಿಗೆ ಯಾವ ಯಾವ ಕೆಲಸ ಯೋಗ್ಯವೋ ಅವರವರು ಅಂತಹ ಕೆಲಸವನ್ನು ಮಾಡುವಂತೆ ನಾವು ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕೇ ಹೊರತು ಈ ಕೆಲಸ ಮಾಡತಕ್ಕದ್ದಲ್ಲ, ಬೇರೆ ಕೆಲಸವನ್ನು ಮಾಡು ಎನ್ನುವಂಥ ಒತ್ತಾಯವನ್ನು ಹೇರುವುದು ಅದು ಅಷ್ಟು ಸಮಂಜಸವಲ್ಲ ಎನ್ನುವುದು ಈ ಕಗ್ಗದ ಸ್ವಲ್ಪ ಸೂಕ್ಷ್ಮಾರ್ಥ ಎನ್ನುವುದನ್ನು ನಮಗೆ ಕಗ್ಗ ತಿಳಿಸಿ ಹೇಳ್ತದೆ.